ಕ್ಯಾರೆಟ್ ಪ್ಯೂರಿ ಇದೊಂದು ಉತ್ತಮವಾದ ಹಾಗೂ ಆರೋಗ್ಯಕರವಾದ ಬೇಬಿ ಫುಡ್ ಅಂತ ಹೇಳ್ಬೋದು. ಇವತ್ತು ನಾವು ಕ್ಯಾರೆಟ್ ಪ್ಯೂರಿ ಮಕ್ಕಳಿಗೆ ಹೇಗೆ ತಯಾರು ಮಾಡೋದು ಅಂತ ನೋಡುವ. ಮೊದಲಿಗೆ ನಾನು ಒಂದು ಕ್ಯಾರೆಟ್ ತಗೊಂಡಿದ್ದೇನೆ, ಅದರ ಸಿಪ್ಪೆಯನ್ನು ತೆಗೆದಿದ್ದೇನೆ. ಹಾಗೆಯೇ ಅದನ್ನು ಸಣ್ಣ ಪೀಸಾಗಿ ಕಟ್ ಮಾಡಿದ್ದೇನೆ. ಯಾವುದೇ ಶೇಪಲ್ಲಿ ಕಟ್ ಮಾಡ್ಬೋದು. ನಂತರ ಅದನ್ನು ತೊಳೆದು ಒಂದು ದಪ್ಪ ಪಾತ್ರೆ ತಗೊಂಡಿದ್ದೇನೆ. ಆ ದಪ್ಪ ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೇನೆ. ನೀವು ನಾನ್ ಸ್ಟಿಕ್ ಪಾತ್ರೆ ತಗೊಳ್ಬಾರ್ದು, ಈ ಥರದೇ ಪಾತ್ರೆ ತಗೊಳ್ಳಿದ್ರೆ ಉತ್ತಮ. ನಂತರ ತುಂಡು ಮಾಡಿದ ಕ್ಯಾರೆಟ್ಗಳನ್ನು ಆ ನೀರಿನಲ್ಲಿ ಹಾಕಿ 10 ನಿಮಿಷ ಬೇಯಿಸಬೇಕು. ಇಷ್ಟು ಬೆಂದರೆ ಸಾಕಾಗ್ತದೆ ನೋಡಿ. 10 ನಿಮಿಷ ಬೇಯುವಾಗ ನಾವು ಸ್ಪೂನಿಂದ ತೆಗೆಯುವಾಗ ಆ ರೀತಿ ಈಸಿಲಿ ಬರ್ತದೆ. ಅಷ್ಟು ಬೆಂದರೆ ಸಾಕು. ನಂತರ ಇದು ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪ್ಯೂರಿ ಮಾಡಬೇಕು. ಅದೇ ನೀರನ್ನು ಬಳಸಿ, ಅಂದರೆ ನೀವು ಬೇಯಿಸಲಿಕ್ಕೆ ಯೂಸ್ ಮಾಡಿರ್ತೀರಲ್ಲ ನೀರು, ಅದೇ ನೀರು ಬಳಸಿ ಪ್ಯೂರಿ ರೆಡಿ ಮಾಡಿ. ಈ ಥರ ಬರ್ತದೆ ಫೈನಲ್ ಆಗಿ ಪ್ಯೂರಿ. ಇದು 6 ತಿಂಗಳ ಮಕ್ಕಳಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. 6 ತಿಂಗಳ ಮಕ್ಕಳಿಗಾದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಡಿ. 7-8 ತಿಂಗಳಿಗಾದರೆ ನಾನೀಗ ತೋರಿಸ್ತೇನಲ್ಲ ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ. ಮತ್ತು ಇದರಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಮತ್ತು ಖನಿಜಾಂಶಗಳಿದೆ. ಇದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದಲ್ಲದೆ ಇದು ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ. ಹಾಗೆಯೇ ಹಾರ್ಟಿನ ಆರೋಗ್ಯಕ್ಕೂ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗ ಎಲ್ಲ ಕಡೆ ಹಬ್ಬಿದೆ. ಆದರೆ ಈ ಫುಡ್ಡಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಇದೊಂದು ಒಳ್ಳೆಯ ಫುಡ್ ಅಂತ ಹೇಳ್ಬೋದು. ಅದಲ್ಲದೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ತದೆ ಇದು. ಹಾಗೆಯೇ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಇದು ಬೇಗ ಜೀರ್ಣ ಆಗ್ತದೆ. ಹಾಗಾಗಿ ಮಕ್ಕಳಿಗೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಮತ್ತು ಇದು ಮೂಳೆಗಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಈ ಆಹಾರ ನಮ್ಮ ಮಕ್ಕಳ ಆಹಾರದ ಜೊತೆಗೆ ಸೇರೋದ್ರಲ್ಲಿ ತೊಂದರೆ ಏನೂ ಇಲ್ಲ ಅಂತ ಹೇಳ್ಬೋದು. ಇದೊಂದು ಬೆಸ್ಟ್ ಬೇಬಿ ಫುಡ್ ಅಂತಲೇ ಹೇಳ್ಬೋದು. ನೀವು ಇದುವರೆಗೂ ನಿಮ್ಮ ಮಕ್ಕಳಿಗೆ ಈ ಫುಡ್ ಕೊಡದಿದ್ದರೆ ಇದನ್ನು ಕೊಡಲೇಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಥರನೇ ನೀವು ಪ್ಯೂರಿ ರೆಡಿ ಮಾಡಿ 6 ತಿಂಗಳ ಮಕ್ಕಳಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ನ್ಯಾಚುರಲ್ ಆಗಿ ಸ್ವೀಟ್ ಇರೋದ್ರಿಂದ ಇದಕ್ಕೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಸಕ್ಕರೆ ಮಕ್ಕಳಿಗೆ ಕೊಡಲೂ ಕೂಡ ಬಾರ್ದು. ಹಾಗೆಯೇ ಹಾಲು ಕೂಡ ಬೇಕು ಅಂತ ಇಲ್ಲ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.